ಯಡಿಯೂರಪ್ಪನವರ ನಿವಾಸದಲ್ಲಿ ಆ ದಿನ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕು ಏನೇನು ನಡೀತು ಅನ್ನೋದರ ಸಂಪೂರ್ಣ ವಿವರ, ಸಂಪೂರ್ಣ ಮಾಹಿತಿ ವಿಡಿಯೋ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಡಿಯೂರಪ್ಪನವ್ರು ಎಷ್ಟು ಶಾಂತ ರೀತಿಯಲ್ಲಿ ಮಾತನಾಡಿದ್ರು ಅಂತ. ಆ್ಯಂಡ್ ಅಲ್ಲಿ ಹುಟ್ಟುಕೊಳ್ಳುವಂಥ ಕಾನ್ಸ್ಪಿರಸಿ, ಒಂದು ಯಡಿಯೂರಪ್ಪನವರ PA ನಂಬರ್ ಕೇಳಿದಾಗ ಮೊಬೈಲ್ ಎಲ್ಲ ಕಳ್ತನ ಆಗಿತ್ತು ಅಂತ ಹೇಳ್ತಾರೆ. ಆದರೆ ಒಂದು ಮೊಬೈಲ್ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ಮೊಬೈಲ್ ಇದು ಆಕೆಯ ಮಗಳ ಕೈಯಲ್ಲೇ ಇರುವಂಥ ಮೊಬೈಲು. ಏನಾಗಾದ್ರೆ ವಿಡಿಯೋ ರೆಕಾರ್ಡ್ ಮಾಡೋ ಉದ್ದೇಶ ಏನು? ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ರಿ, ಮಾತಾಡಿದ್ರಿ, ಆದರೆ ಈ ವಿಡಿಯೋ ಯಾಕೆ ರೆಕಾರ್ಡ್ ಮಾಡಿದ್ರಿ? ಆ್ಯಂಡ್ ಯಡಿಯೂರಪ್ಪನವ್ರು ಮಾತನಾಡಿರೋ ಅಂದರೆ ಪ್ರೆಸ್ಗಳ ಮುಂದೆ, ಮಾಧ್ಯಮದ ಮುಂದೆ ಇವತ್ತು ಬೆಳಿಗ್ಗೆ ಏನು ಮಾತನಾಡಿದ್ರು ಅದೇ ನಡೆದಿದೆ. ಬಹಳ ಸೌಮ್ಯವಾಗಿ ಮಾತನಾಡಿದ್ದಾರೆ. ಜನಪ್ರತಿನಿಧಿಯಾಗಿ ನಮ್ಮ ಕೆಲಸ ಇದೆ, ಆ ಮಹಿಳೆಗೆ ನ್ಯಾಯ ಕೊಡಿ ಅಂತ ದಯಾನಂದ್ ಅವ್ರಿಗೆ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಆಕೆಗೆ ಸಹಾಯ ಮಾಡುವಂಥ ಮನಸ್ಸು ಯಡಿಯೂರಪ್ಪನವ್ರಿಗೆ ಇರೋದಿಲ್ಲಿ ಸೂಚ್ಯವಾಗಿ ಗೊತ್ತಾಗ್ತಾ ಇದೆ. ಆದರೂ ಏನಿದು ಪೋಕ್ಸೋ ಕೇಸು, ಇದರ ಮುಂದೇನು, ಎಲ್ಲದರ ಬಗ್ಗೆ ವಿಶ್ಲೇಷಣೆ ಜೊತೆಗೆ ನಮ್ಮ ಪವರ್ TV MD ರಾಕೇಶ್ ಶೆಟ್ಟಿ ಅವರ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ಗುಡ್ ಆಫ್ಟರ್ನೂನ್. ಯಡಿಯೂರಪ್ಪನವ್ರ ಮೇಲೆ ಈ ರೀತಿ ಒಂದು ಆರೋಪ ಕೇಳಿ ಬಂದಾಗ ನಮ್ಗೆ ಮೊದಲಿಗೆ ಶಾಕ್ ಆಯ್ತು ಸರ್, ಏನಾಗ್ತಿದೆ ಇಲ್ಲಿ ಅಂತ. ಅದಾದ್ಮೇಲೆ ಒಂದೊಂದೇ ವಿಚಾರಗಳು ಬರ್ತಾ ಇದ್ದಂಗೆ ಈ ಕತೆ ಏನು, ಈ ಕೇಸ್ನ ಕತೆ ಏನು? 53 ಕೇಸ್ ಮಾಡಿದ್ದಾರೆ, ಯಾವ ಕೇಸಲ್ಲೂ ಕೂಡ ಮತ್ತೆ ಪೊಲೀಸ್ ವಿಚಾರಣೆಗೆ ಆಕೆ ಹಾಜರಾಗಿಲ್ಲ. ಪೊಲೀಸರು ಅದನ್ನು ಬಿ ರಿಪೋರ್ಟ್ ಹಾಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆ ರೀತಿ 53 ಕೇಸು, ಉಗ್ರಪ್ಪನವ್ರ ಹೆಸರಿದೆ, ಅಲೋಕ್ ಕುಮಾರ್ ಹೆಸರಿದೆ, FSLನ ಸಿಬ್ಬಂದಿ ಹೆಸರಿದೆ, 8 ಜನ ಪೊಲೀಸ್ ಆಫೀಸರ್ ಹೆಸರಿದೆ, ಈಗ ಯಡಿಯೂರಪ್ಪನವ್ರ ಹೆಸರು ಕೂಡ. ಯಾಕೆ ಆ ವಿಡಿಯೋ ಮಾಡ್ಕೊಂಡ್ರು ಅನ್ನೋದು ಕೂಡ ಅನುಮಾನ ಸರ್. ಟೋಟಲ್ ಆಗಿ ಈ ಘಟನೆ ಏನು ಸಂದೇಶ ಕೊಡ್ತಿದೆ, ಏನೇನು ಆಗ್ತಿದೆ ಇದರಲ್ಲಿ? ಪ್ರಣೋತ್, ಗುಡ್ ಆಫ್ಟರ್ನೂನ್. ಇವತ್ತು ನಾವು ದೇಶ ಚುನಾವಣೆಯ ಹೊಸ್ತಿಲಲ್ಲಿ, ಮಹತ್ತರವಾದ ಒಂದು ಚುನಾವಣೆಯ ಹೊಸ್ತಿಲಲ್ಲಿ ಬಂದು ನಿಂತ್ಕೊಂಡಿದ್ದೇವೆ. ಅದರಲ್ಲಿ ಕರ್ನಾಟಕದ ಚುನಾವಣೆಗೆ ಬಂದಾಗ ಯಡಿಯೂರಪ್ಪ ಮತ್ತು ಅವರ ಮಗ ಬಿ ವೈ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಮಾಡಿದ ನಂತರ ಯಡಿಯೂರಪ್ಪನವರೇ ಮುಂಚೂಣಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುತ್ತಿ BJPಯನ್ನು 28ರಲ್ಲಿ 28ನ್ನು ತರುವ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಫ್ಯಾಮಿಲಿ. ಒಂದು ಯಡಿಯೂರಪ್ಪನವರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಧೀಮಂತ ನಾಯಕ ಮಾತ್ರ ಅಲ್ಲ, ಲಿಂಗಾಯತರಲ್ಲಿ ಲೀಡಿಂಗ್ ನಾಯಕನಾಗಿ ಈಗಲೂ ಅವರೇ ಮುಂದುವರೆದಿದ್ದಾರೆ. ಅವರಿದ್ದರೆ ಮಾತ್ರ ಲಿಂಗಾಯತರ ಬೆಂಬಲ BJPಗೆ ಸಾಧ್ಯ ಅನ್ನುವ ಒಂದು ಮನಸ್ಥಿತಿಯನ್ನು ಅರಿತ ಹೈಕಮಾಂಡ್ ಅವರಿಗೆ ಇದರ ಹೊಣೆಯನ್ನು ಹೊರಿಸುತ್ತೆ, ಅವರ ಮಗನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡುತ್ತೆ. ಚುನಾವಣೆ ಹೊಸ್ತಲು ಇವತ್ತ ನಾಳೆನ ಚುನಾವಣಾ ಆಯೋಗವು ನೋಟಿಫಿಕೇಷನನ್ನು ಹೊರಡಿಸುವ ಒಂದು ದಿನದ ಮುಂಚೆ ಅಥವಾ 2 ದಿನದ ಮುಂಚೆ ಈ ಯಾವುದು ವಿಡಿಯೋ ಲೀಕ್ ಆಯಿತು, ಬೆಳಿಗ್ಗೆ ನಿಮಗೆಲ್ರಿಗೂ ವಿಡಿಯೋಗಿಂತ ಮೊದಲು FIRನ ಒಂದು ತುಣುಕುಗಳು ಹರಿದಾಡ್ತಾ ಶುರುವಾಗಿದ್ದವು. ಎಲ್ರಿಗೆ ಒಂಥರ ಶಾಕಿಂಗ್, ಮತ್ತು ನಾವೆಲ್ಲ ಒಂಥರ ಇಟ್ ಇಸ್ ಎ ಬಿಗ್ಗೆಸ್ಟ್ ಶಾಕ್. ಅಂದರೆ ಯಡಿಯೂರಪ್ಪನವರ ಈ ಒಂದು ಟೈಮಲ್ಲಿ, ಅಂದರೆ ಯಡಿಯೂರಪ್ಪನವರ ಏಜ್ ನೋಡಿ ನೀವು, ಅವರ ಒಂದು ಹಿರಿತನ, ಅವರ ಒಂದು ಮನೆತನ, ಅವರ ಒಂದು ಗೌರವ, ಅವರಿಗೆ ಈಗ ಕೇಂದ್ರ ಸರ್ಕಾರ ಕೊಟ್ಟಂತಹ BJP ಕೊಟ್ಟಂತಹ ಒಂದು ಏನು ಮಹತ್ತರವಾದ ಜವಾಬ್ದಾರಿ, ಇಂಥದ್ದೆಲ್ಲ ಇರುವಾಗ ಈ ರೀತಿಯ ಒಂದು ಆಪಾದನೆ ಯಡಿಯೂರಪ್ಪನವರ ಮೇಲೆ ಬಂದರೆ ಇದು ನಾಟ್ ಓನ್ಲಿ ಕರ್ನಾಟಕ, ಎಂಟೈರ್ ಇಂಡಿಯಾದಲ್ಲಿ ಯಡಿಯೂರಪ್ಪನವರ ಮಾತ್ರ ಅಲ್ಲ, BJPಗೆ ಒಂದು ದೊಡ್ಡ ಹೊಡೆತ ಬೀಳ್ಬೋದು, ಕಪ್ಪು ಚುಕ್ಕೆ ಬರ್ಬೋದು ಅಂತ ನಾವೆಲ್ಲ ಎಣಿಸಿದ್ದೀವಿ. ಆದರೂ ಕೂಡ ನನಗೆ ಮೊದಲು ಈ FIRನ ಪ್ರತಿ ಸಿಕ್ಕಿದಾಗ, ಪ್ರತಿಯನ್ನು ನಾನು ನೋಡಿದಾಗ, ಈ ಮಮತಾ ಸಿಂಗ್ ಅಂತ ಯಾರು ಲೇಡಿಯಲ್ಲಿ ತನ್ನ ಮಗಳಿಗೆ ಈ ಥರದ ಒಂದು ಪೋಕ್ಸೋ ಹಗರಣ ಆಗಿದೆ ಅನ್ನುವ ಒಂದು ಇದು ಕೊಟ್ಟಾಗ, ಈ ಮಮತಾ ಸಿಂಗ್ ಅವರು ನನಗೆ ಒಂದು ವರ್ಷದ ಹಿಂದೆ ನಮ್ಮ ಆಫೀಸ್ನ ಕದನು ತಟ್ಟಿದ್ರು. ಇವರು ಹಲವರ ಮೇಲೆ ಆಪಾದನೆಗಳನ್ನು ಮಾಡ್ಕೊಂಡು ಬಂದರು. ಇದೇ ರೀತಿಯ ಆಪಾದನೆಗಳು, ತನ್ನ ಮಗಳಿಗೆ ಈ ರೀತಿಯ ಕಿರುಕುಳ ಆಗಿದೆ, ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಆಗಿದೆ, ಅದರಲ್ಲಿ ಇಂಥವರೆಲ್ಲ ಕೆಲವು ಅಧಿಕಾರಿಗಳ ಹೆಸರುಗಳನ್ನು ಹೇಳಿದರು, ಕೆಲವು ರಾಜಕಾರಣಿಗಳನ್ನು ಹೆಸರನ್ನು ಹೇಳಿದರು, ಕೆಲವು ಅವರ ಗಂಡ ಮತ್ತು ಅವರ ಸಂಬಂಧಿಕರ ಹೆಸರನ್ನು ಹೇಳಿದರು. ಎಲ್ಲರೂ ತಮ್ಮ ಮಗಳ ಮೇಲೆ ಲೈಂಗಿಕ ಅತ್ಯಾಚಾರವನ್ನು ಮಾಡಿದ್ದಾರೆ, ಅವರೆಲ್ಲರೂ ಶಿ ಈಸ್ ಸೆಕ್ಸುವಲಿ ಹ್ಯಾರೇಸ್ಡ್ ಅಂತ ಹೇಳ್ತಾರೆ. ನಮಗೆ ಒಂಥರ ಶಾಕ್ ಆಯಿತು. ಅವ್ರ ಹತ್ರ ಇದು ಯಾವ ರೀತಿಯಾಗಿ ಸಾಧ್ಯ, ಯಾಕೆ ಇವರಿಗೆ ನ್ಯಾಯ ಸಿಗುತ್ತೆ ಅಂತ ನನಗೂ ಎಲ್ಲೋ ಇದು ಸರಿ ಕಂಡಿಲ್ಲ. ನಾನು ಆ ಸ್ಟೋರಿಯನ್ನು ಅಲ್ಲೇ ಸ್ವಲ್ಪ ಹೋಲ್ಡ್ ಮಾಡಿದೆ. ಅದರ ನಂತರ ಅವರು ನಮ್ಮಲ್ಲಿಗೆ ಜಾಸ್ತಿಯಾಗಿ ಫೋನ್ ಮಾಡ್ತಾಯಿದ್ರು, ಮತ್ತೆ ಬಂದಿರಲಿಲ್ಲ. ಬಟ್ ಈ ಹಗರಣವನ್ನು, ಈ ಇವತ್ತಿನ ಯಾವುದು FIR ಅನ್ನು ಕಂಡ ಕೂಡಲೇ ನನಗೆ ಅನಿಸಿದ್ದು, ಫಸ್ಟ್ ಈ ವಿಡಿಯೋ ನಮ್ಮ ಕೈ ತಲುಪುತ್ತೆ. ಪವರ್ TVಯಲ್ಲಿ ಈಗ ಎಕ್ಸ್ಕ್ಲೂಸಿವ್ ವಿಡಿಯೋ ನಾವು ಕಳಿಸ್ತೀವಿ. ನಾವು ವಿ ಆರ್ ಆ್ಯಕ್ಚುಲಿ ವೆಯ್ಟಿಂಗ್ ಫಾರ್ ಯಡಿಯೂರಪ್ಪ ಜಿಯವರ ಒಂದು ಸ್ಟೇಟ್ಮೆಂಟ್ ಏನಿರುತ್ತೆ, ಯಡಿಯೂರಪ್ಪನವರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ ಅಂತ ಕಾಯ್ತಾ ಇದ್ದೀವಿ. ನೀವು ನೋಡಿ, ಯಡಿಯೂರಪ್ಪನವರು ಹೊರಗಡೆ ಬರ್ತಾರೆ, ನಗ್ನಗ್ತಾ, ಐ ಥಿಂಕ್
ಮೋರ್ ದೆನ್ ಬೇರೆ ಯಾವ ಟೈಮಿಗಿಂತಲೂ ಜಾಸ್ತಿಯಾಗಿ ಇವತ್ತು ಅವರು ಲವಲವಿಕೆಯಿಂದ ಇದ್ದರು. ಅವ್ರು ಹೇಳ್ತಾರೆ, ನಾನು ಉಪಕಾರ ಮಾಡಲಿಕ್ಕೆ ಹೋಗಿದ್ದೆ, ನಾನೊಂದು ಜನಪ್ರತಿನಿಧಿಯಾಗಿ ನನ್ನ ಒಂದು ಕರ್ತವ್ಯ ಇತ್ತು, ಹೆಣ್ಣು ಮಗಳು ಒಂದು ಚಿಕ್ಕ ಹುಡುಗಿನ ಕರ್ಕೊಂಡು ಬಂದಿದ್ರು, ನಾನು ಮರ್ಯಾದೆ ಕೊಟ್ಟು ಅವಳನ್ನು ಒಳಗಡೆ ಕೂಡಿಸಿದೆ, ಅವಳ ಎಲ್ಲ ಕಷ್ಟ ಸುಖಗಳನ್ನು ಕೇಳಿದೆ. ಅಲ್ಲದೆ ನಾನು ದಯಾನಂದ್ ಕಮಿಷನರ್ ಅವರಿಗೆ ಫೋನ್ ಮಾಡಿ ಅವಳಿಗೆ ಸಹಕರಿಸಬೇಕು, ಅವಳಿಗೆ ನ್ಯಾಯ ಸಿಗಬೇಕು, ಅವಳು ಏನು ಹೇಳ್ತಾಳೆ ಅದನ್ನು ತದೇಕ ಚಿತ್ತದಿಂದ ಕೇಳಬೇಕು ಅಂತ ಹೇಳಿದರು. ಬಟ್ ಈಗ ನಮಗೆ ಆ ವಿಡಿಯೋ ಕೈ ಸೇರಿದೆ. ಇಟ್ಸ್ ಎ ವೆರಿ ಶಾಕಿಂಗ್. ಯಾಕಂದರೆ ಯಡಿಯೂರಪ್ಪನವರು ಹೇಳಿದ ವಿಡಿಯೋನು ಹೇಳಿಕೆಗಳನ್ನು FIRಗೂ ಮತ್ತು ಇಲ್ಲಿರೋ ವಿಡಿಯೋಗೂ ಕಂಪೇರ್ ಮಾಡಿದರೆ ಐ ಥಿಂಕ್ ಇಲ್ಲಿ ಯಡಿಯೂರಪ್ಪನವರು ಏನು ಪ್ರೆಸ್ ಕಾನ್ಫರೆನ್ಸಲ್ಲಿ ಇವತ್ತು ಹೇಳಿದರು ಅದೇ ರೀತಿಯ ವಿಡಿಯೋ ನಮ್ಮ ಕೈ ಸೇರಿದೆ. ಅಲ್ಲಿ ನೀವು ನೋಡ್ಬೋದು, ನೀವು ಈ ಕ್ವಶನನ್ನು ಕೇಳಿದ್ರಿ, ಅವರು ಫೋನೇ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳ್ತಾರೆ, ಆ ಹೆಣ್ಣು ಮಗಳೇ ಆ ಫೋನನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ನಂಬರ್ 1. ನಂಬರ್ 2, ನಾನು ಇಲ್ಲಿ ಅನಾಲಿಸಿಸ್ ಮಾಡಬೇಕಾದ್ರೆ ಪ್ರಣೋತ್, ನಾವು ಹಲವು ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದ್ದೀವಿ, ಮಾಧ್ಯಮವಾಗಿ ಹಲವರ ಲಂಚಾವತಾರಗಳನ್ನು ನಾವು ಹೊರಗಡೆ ಎಳೆದಿದ್ದೀವಿ, ಹಲವು ರೀತಿಯ ಸ್ಟಿಂಗ್ಗಳನ್ನು ನಾವು ಮಾಡಿ ಐ ಥಿಂಕ್ ಪವರ್ TV 5 ವರ್ಷದಲ್ಲಿ ನಾವು ವಿ ಆರ್ ನೋನ್ ಫಾರ್ ಸ್ಟಿಂಗ್ ಆಪರೇಷನ್ಸ್. ಬಟ್ ಸ್ಟಿಂಗ್ ಆಪರೇಷನ್ ನಾವು ಯಾರ್ದು ಮಾಡಬೇಕಂದ್ರೆ ಎಲ್ಲೋ ಒಂದು ಅನ್ಯಾಯ ಆಗ್ತಾ ಇದೆ, ಯಾರದೋ ಒಂದು ಲಂಚಾವತಾರ ಆಗ್ತಾ ಇದೆ, ಅಥವಾ ಸೊಸೈಟಿಗೆ ಯಾವುದೋ ಒಂದು ಅನ್ಯಾಯ ಆಗ್ತಾ ಇದೆ, ಅಂಥದ್ದು ಸ್ಟಿಂಗ್ ಆಪರೇಷನನ್ನು ಮಾಡೋದು ಸಹಜ. ಮೀಡಿಯಾ ಆಗಲಿ ಅಥವಾ ಇನ್ನೊಬ್ಬ ಕಾಮನ್ ಪರ್ಸನ್ ಆಗಲಿ ಮಾಡೋದು ಸಹಜ. ಅಲ್ಲವಾ ಅವನು ಅನ್ಯಾಯಗೊಳಗಾಗ್ತಾನೆ ಅಂತ ಹೇಳುವಾಗ ಅದನ್ನು ಸ್ಟಿಂಗ್ ಆಪರೇಷನ್ ಮಾಡ್ಕೊಳ್ಳೋದು ಸಹಜ. ಬಟ್ ಇಲ್ಲಿ ನೋಡಿ, ಈ ತಾಯಿ ಮತ್ತು ಮಗು ಯಡಿಯೂರಪ್ಪನವರ ಮನೆಗೆ ಕದ ತಡ್ತಾರೆ, ತಮಗೆ ಹೆಲ್ಪ್ ಬೇಕು, ತಮ್ಮನ್ನು ರಕ್ಷಿಸಿ, ನಮಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಮಗಳಿಗೆ ಈ ರೀತಿ ಅನ್ಯಾಯ ಆಗಿದೆ, ಸರ್ಕಾರದಿಂದ ನಮಗೆ ಯಾವ ಸಪೋರ್ಟು ಸಿಗ್ತಾ ಇಲ್ಲ, ಪೊಲೀಸಿಂದ ಯಾವ ಸಪೋರ್ಟು ಸಿಗ್ತಾ ಇಲ್ಲ ಅಂತ ಹೇಳಿ, ಅಪ್ಪಾಜಿ ನಾನು ಶಿವಮೊಗ್ಗದವಳು, ನಾನು ಶಿಕಾರಿಪುರದವಳು, ನಾನು ನಿಮಗೆ ನೀವು CM ಇದ್ದಾಗಲೂ ಬಂದಿದ್ದೆ, ಆಗಲೂ ನೀವು ನನಗೆ ಹೆಲ್ಪ್ ಮಾಡಿದ್ದೀರಿ, ಬೊಮ್ಮಾಯಿ ಸಾಹೇಬ್ರ ಹತ್ರನೂ ಹೋಗಿದ್ದೆ, ಆಗಲೂ ನನಗೆ ಅವರು ಹೆಲ್ಪ್ ಮಾಡಿದರು, ಎಲ್ಲರ ಬಗ್ಗೆನೇ ಹೇಳ್ತಾರೆ. ಬಟ್ ಒಂದು ಹೆಲ್ಪ್ ಕೇಳಲಿಕ್ಕೆ ಹೋಗುವಾಗ ಅವರನ್ನು ಸ್ಟಿಂಗ್ ಆಪರೇಷನ್ ಮಾಡುವಂತಹ ಪ್ರಸಂಗ ಏನಿತ್ತು, ಅವಶ್ಯಕತೆ ಏನಿತ್ತು? ಯಡಿಯೂರಪ್ಪನವರು ಎಲ್ಲೂ ಕೂಡ ಇಲ್ಲಿ ಯಾವುದೇ ಒಂದು ಅಸಭ್ಯ ರೀತಿಯ ವರ್ತನೆ ಆಗಲಿ, ಅಸಭ್ಯ ರೀತಿಯ ಭಾಷೆಗಳಾಗಲಿ, ಅಥವಾ ಅಸಭ್ಯ ರೀತಿಯ ಸನ್ನೆಗಳಾಗಲಿ ಎಲ್ಲೂ ಇಲ್ಲಿ ಯಡಿಯೂರಪ್ಪನವರು ಈ ವಿಡಿಯೋದಲ್ಲಿ ಮಾಡಿಲ್ಲ. ಅದರಲ್ಲದೆ ಇವರು ಆ ತಾಯಿಯನ್ನು ತಾಯಿ ಅಂತ ಸಂಬೋಧಿಸ್ತಾರೆ, ಅಮ್ಮ ಅಂತ ಸಂಬೋಧಿಸ್ತಾರೆ. ಅದು ಮಾತ್ರ ಅಲ್ಲ, ತನ್ನದೇ ಅಲ್ಲದ ಗವರ್ಮೆಂಟು, ಈಗ ಇರುವುದು ಕಾಂಗ್ರೆಸ್ನ ಗವರ್ಮೆಂಟು, DCM DK ಶಿವಕುಮಾರ್ ಅವರಿಗೆ ಫೋನ್ ಮಾಡಲಿಕ್ಕೆ ಹೇಳ್ತಾರೆ. ಶಿವಕುಮಾರ್ ಅವರನ್ನು ಲೈನ್ಗೆ ತಗೊಳ್ಳಿ, ನಾನು ಅವರಿಗೆ ಹೇಳ್ತೀನಿ, ಈ ಹೆಣ್ಣು ಮಗಳು ಹೇಳುವ ಸ್ಟೋರಿಯಲ್ಲಿ ಯಾವುದೋ ಸತ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ, ನ್ಯಾಯ ಕೊಡಿಸ್ಬೇಕು ಅಂತ ಫೋನ್ ಮಾಡ್ತಾರೆ. DK ಶಿವಕುಮಾರ್ ಅವರು ಫೋನ್ ಎತ್ತಲ್ಲ, ಅದಕ್ಕೆ ಹೇಳ್ತಾರೆ ಅವನು ಮತ್ತೆ ಮಾಡ್ಬೋದು, ಹಾಗಾದರೆ ಒಂದು ಕೆಲಸ ಮಾಡಿ ದಯಾನಂದ್ ಅವರಿಗೆ ತಗೊಳ್ಳಿ ಅಂತ ಹೇಳ್ತಾರೆ. ನಮ್ಮ ಶಕ್ತ ದಯಾನಂದ್ ಕಮಿಷನರ್ ಅಂತ ಹೇಳಿದ್ರೆ ವೆರಿ ಸ್ಟ್ರಿಕ್ಟ್ ಕಮಿಷನರ್ ಅಂತ ಹೇಳಿದ್ರೆ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ದಯಾನಂದ್ ಅವರೇ ನಾನು ಇಂಥ ಒಂದು ಹೆಣ್ಣುಮಗಳನ್ನು ಕಳಿಸ್ತಾ ಇದ್ದೀನಿ, ಅವರನ್ನು ಕೂರಿಸಿ ಕರೆಕ್ಟಾಗಿ ಕೇಳ್ಕೊಳ್ಳಿ, ಅವರಿಗೆ ನ್ಯಾಯ ಕೊಡಿಸಿ, ಏನೋ ಸ್ಟೋರಿಯಲ್ಲಿ ಸತ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ. ಅದು ಮಾತ್ರ ಅಲ್ಲ, ಆ ತಾಯಿಗೆ ಬುದ್ಧಿ ಹೇಳ್ತಾರೆ, ಅಮ್ಮ ಎಲ್ಲರ ಮೇಲೆ ಆಪಾದನೆಗಳನ್ನು ಮಾಡ್ತಾ ಹೋಗಬೇಡ, ಲಾಂಗ್ ಸ್ಟೋರಿ ಹೇಳ್ತಾ ಹೋಗ್ಬೇಡ, ಯಾರಿಗೂ ಟೈಮ್ ಇಲ್ಲ, ಯಾರಿಗೂ ಅರ್ಥ ಆಗಲ್ಲ, ನೀನೇನೋ ವೆಂಡಟ ಇಟ್ಕೊಂಡು ಮಾಡ್ತೀಯ ಅಂತ ಅನ್ಸ್ಕೊಂಡ್ಬಿಡ್ತಾರೆ, ನೀನು ಚುಟುಕಾಗಿ ಒಂದು 5 ನಿಮಿಷದಲ್ಲಿ ಯಾರ ಹತ್ರನೂ ಹೋದರೆ ನಿನ್ನ ಸ್ಟೋರಿಯನ್ನು ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಾರೆ. ನೀವು ನೋಡಿ, ಯಡಿಯೂರಪ್ಪನವರು ಯಾವ ಲವಲವಿಕೆಯಿಂದ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟರೋ, ಅದೇ ಏನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೋ ಅದೇ ರೀತಿಯ ಅದೇ ವಿಡಿಯೋ ನಮ್ಮ ಹತ್ರ ಅವೈಲೇಬಲ್ ಇದೆ. ಆ ವಿಡಿಯೋದಲ್ಲಿ ಯಡಿಯೂರಪ್ಪನವರು ಹೇಳಿದ ಮಾತು ಇಲ್ಲಿ 100ಕ್ಕೆ 100% ಸತ್ಯ ಇದೆ ಇಲ್ಲಿವರೆಗೆ. ತದನಂತರ ಈ FIR ಅಲ್ಲಿ ಏನು ಹೇಳ್ತಾರೆ ಅಂತಾರೆ, ಇದೆಲ್ಲ ಆದ ನಂತರ ಆ ಮಗುವನ್ನು ಯಡಿಯೂರಪ್ಪನವರು ಒಳಗಡೆ ಕರ್ಕೊಂಡೋದ್ರು, ಒಳಗಡೆ ಕರ್ಕೊಂಡು ಹೋಗಿ ಮಾಡಬಾರದನ್ನು ನನ್ನ ಮಗಳಿಗೆ ಮಾಡಿದರು ಅಂತ ಹೇಳಿದರು. ಇಟ್ಸ್ ಎ ಫೋಕ್ಸೋ ಹಗರಣ ಅಂತ ಹೇಳುವಾಗ ಈ ಏನು ಹಗರಣ ಇದೆ ಇದರಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ನು ಏನು 2012 ಈ ಆ್ಯಕ್ಟನ್ನು ತಂದಿದ್ದಾರೆ. ನೀವು ನೋಡಿ, ಇದರಲ್ಲೇ ನಾವು ನೋಡಿದ್ದೀವಿ, ಶಿವಶರಣ ಅಂತ ಕರೆಸ್ಕೊಂಡ ಶಿವಮೂರ್ತಿ ಯಾವ ರೀತಿಯಾಗಿ ಇದರಲ್ಲಿ ಒಳಗಡೆ ಹೋದರು, ಯಾವ ರೀತಿಯಾಗಿ ಇದರಲ್ಲಿ ಒಡನಾಡಿ ಸಂಸ್ಥೆ ಕೂಡಿಬಿಟ್ಟು ಶಿವಶರಣರು ಒಂದು ಮಗುವಿನೊಟ್ಟಿಗೆ ಕಂಪ್ಲೇಂಟನ್ನು ಕೊಡಿಸ್ಬಿಟ್ಟು ಅದರ ನಂತರ ಯಾವ ರೀತಿಯಾಗಿ ಶಿವಶರಣರು ಇವತ್ತು ಒಳಗಡೆ ಹೋಗಿ ಹೊರಗಡೆ ಬಂದರು ಎಲ್ಲರಿಗೂ ಗೊತ್ತಿದೆ. ಬಟ್ ಯಾವುದೇ ಒಂದು IPC ಸೆಕ್ಷನ್ಗಳು ಕಾಯ್ದೆ ಆಗಲಿ, ಯಾವುದೇ ಒಂದು ಕಾಯ್ದೆ ಆಗಲಿ, ಅದು ಮಿಸ್ಯೂಸ್ ಆಗಬಾರ್ದು. ಅದರಿಂದ ಯಾರೋ ಹೋಗಿ ಏನೋ ಒಂದು ಕಂಪ್ಲೇಂಟ್ಗಳನ್ನು ಕೊಟ್ಟು FIR ಆಗೋದು ವೆರಿ ಸಹಜ.
FIR ಆಗಲೇಬೇಕು. ಫಸ್ಟ್ FIR ಪೊಲೀಸರು ತಗೊಳ್ಳೇಬೇಕಾಗತ್ತೆ. FIR ಆದ ಕೂಡಲೇ ಯಡಿಯೂರಪ್ಪನವರು ಅಪರಾಧಿ ಅಥವಾ ಅವರನ್ನು ಅರೆಸ್ಟ್ ಮಾಡಲೇಬೇಕಂತಲ್ಲ. ಇದೆ ದಿಸ್ ಎ ಹ್ಯಾಬಿಚುವಲ್ ಕಂಪ್ಲೇಂಟ್ ಕೊಡೋದ್ರಲ್ಲಿ ಇವರು 51 to 52 ಕಂಪ್ಲೇಂಟ್ಸ್. ಇದು ಎಲ್ಲ ಕಂಪ್ಲೇಂಟ್ಸ್ಗಳು ಈ ರೀತಿಯ ಕಂಪ್ಲೇಂಟ್ಸೇ ಆಗಿರೋದು. ಮತ್ತು ಈ ಮಮತಾ ಸಿಂಗ್ ಏನಿದ್ದಾರೆ ಅದರ ನಂತರ ವಾಪಸ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಲ್ಲ. ಅದು ಎಲ್ಲ ಬಿ ರಿಪೋರ್ಟ್ ಆಗಿದ್ದು. ಈಗ ನೋಡ್ತೀರಿ ಕಾಂಗ್ರೆಸ್ನ ನಾಯಕರು ಉಗ್ರಪ್ಪ ಅವರ ಹೆಸರು ಇದೆ, ಉಗ್ರಪ್ಪ ಅವರನ್ನು ಸಹಾಯ ಕೇಳಿಕೊಂಡು ಕೇಸ್ ಹಾಕಲಿಕ್ಕೆ ಹೋಗ್ತಾರೆ ಈ ತಾಯಿ, ಮತ್ತು ಅವರ ಮೇಲೇನೂ ಕಂಪ್ಲೇಂಟ್ ಕೊಡ್ತಾರೆ. ಈಗ ಯಡಿಯೂರಪ್ಪನವರ ಮೇಲೆ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವೆರಿ ಶ್ಯೂರ್ ಹಿಯರ್ ವಿಡಿಯೋವನ್ನು ನೋಡಿದರೆ ಇದು ಯಾವುದೇ ರೀತಿಯ ಯಡಿಯೂರಪ್ಪನವರು ಇಲ್ಲಿ ಅಸಭ್ಯ ವರ್ತನೆ ಆಗಲಿ ಅಥವಾ ಅಸಭ್ಯ ಭಾಷೆ ಆಗಲಿ ಅಥವಾ ಅಸಭ್ಯ ಸನ್ನೆ ಆಗಲಿ ಯಾವುದನ್ನು ಇಲ್ಲಿ ಮಾಡದೆ ತಾಯಿ ಮಗುವನ್ನು ತಾಯಿ ಅಮ್ಮ ಮಗಳು ಅಂತ ಸಂಬೋಧಿಸ್ತಾ ಅವರಿಗೆ ಸಹಾಯ ಹಸ್ತವನ್ನು ಇಲ್ಲಿಯವರೆಗೆ ಯಡಿಯೂರಪ್ಪನವರು ನೀಡಿದ್ದಾರೆ. ಐ ಥಿಂಕ್ ಯಡಿಯೂರಪ್ಪನವರ ಪ್ರೆಸ್ ಕಾನ್ಫಿಡೆನ್ಸನ್ನು ನೋಡಿದಾಗ ನನಗೆ ಒಬ್ಬ ತಪ್ಪು ಮಾಡಿದವನಿಗೆ ಸ್ವಲ್ಪ ಆದರೂ ಮುಖದಲ್ಲಿ ಅಳುಕಿರುತ್ತೆ. ದಿಸ್ ಈಸ್ ನಾಟ್ ಎ ಸ್ಮಾಲ್ ಕೇಸ್. ಪ್ರಣುತ್ ಹೇಳ್ತೀನಿ, ಪೋಕ್ಸೋ ಹಗರಣ ಅಂದರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಕೇಸ್, ಎಂಥವನನ್ನು ಅಲುಗಾಡಿಸುವಂತಹ ಕೇಸು. ಮತ್ತು ಯಡಿಯೂರಪ್ಪನವರಿಗೆ ಈ FIR ಆದ ಟೈಮಿಂಗ್ ಏನಿದೆ ಅಲ್ಲ, ಇಟ್ ಇಸ್ ಎ ವೆರಿ ಟೆರಿಫಿಕ್ ಟೈಮಿಂಗ್. ಆ ಟೈಮಿಂಗಲ್ಲೂ ಅವರು ಆ ಮನಸ್ಥಿತಿಯಲ್ಲಿ ಬಂದು ಪ್ರೆಸ್ಸನ್ನು ಎದುರಿಸ್ತಾರೆ ಅಂದರೆ ಐ ಡೋಂಟ್ ಥಿಂಕ್ ಸೊ ಇದರಲ್ಲಿ ಅಂತಹ ತಪ್ಪನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಅಂತ ನನಗೆಲ್ಲೂ ಇಷ್ಟರ ಮಟ್ಟಿಗೆ ಅನಿಸ್ತಾ ಇಲ್ಲ. ಎಗೈನ್ ಪೊಲಿಟಿಕಲ್ ಗೇಮ್, ವೆದರ್ ಇಟ್ ಈಸ್ ಎ ಪೊಲಿಟಿಕಲ್ ಗೇಮ್, ಯಡಿಯೂರಪ್ಪನವರನ್ನು ಸಿಕ್ಕಿಸಿ ಹಾಕುವ ತಂತ್ರ ಇರ್ಬೋದಾ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ ಯಡಿಯೂರಪ್ಪನವರೇ ವೆರಿ ಕ್ಲಿಯರ್ ಆಗಿ ಪ್ರೆಸ್ಗೆ ಹೇಳ್ತಾರೆ, ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ನಾನು ಇದರಲ್ಲಿ ಪಾಲಿಟಿಕ್ಸ್ ಇದೆ ಅಂತ ಅನಿಸೋದು ಇಲ್ಲ ಮತ್ತು ಹೇಳಿಕೆಗಳನ್ನು ಕೊಡುವುದಿಲ್ಲ. ಏಕೆಂದರೆ ಒಬ್ಬರು ಹೋಗಿ ಒಂದು ಹೆಣ್ಣು ಮಗಳು ಹೋಗಿ ತನ್ನ ಮಗುವನ್ನು ಕರ್ಕೊಂಡು ಹೋಗಿ ಒಂದು FIR ಅನ್ನು ಮಾಡಿ ಅಂತ ಹೇಳಿದ ಮೇಲೆ ಪೊಲೀಸವರು ಕಾನೂನು ಪ್ರಕಾರ ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಆಗಲ್ಲ, ಮಾಡಲೇಬೇಕು. ಅದರ ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಗವರ್ಮೆಂಟ್ ಈಗಾಗಲೇ ಇದನ್ನು ಸೂಕ್ಷ್ಮ ಮ್ಯಾಟರ್ ಅಂತ ಹೇಳಿಬಿಟ್ಟಿದ್ದಾರೆ. ನಮ್ಮ DCM ಅವರು ಹೇಳಿಬಿಟ್ಟಿದ್ದಾರೆ, ನಮ್ಮ ಗೃಹ ಮಂತ್ರಿ ಅವರು ಹೇಳಿಬಿಟ್ಟಿದ್ದಾರೆ. ಆಗಾಗಲೇ ಇದನ್ನು ಸದಾಶಿವನಗರ ಪೊಲೀಸ್ ಸ್ಟೇಷನಿಂದ CIDಗೆ ಟ್ರಾನ್ಸ್ಫರ್ ಆಗುತ್ತೆ. ಐ ಥಿಂಕ್ ಈ ಸಲ ಈ ಯಡಿಯೂರಪ್ಪನವರ ಕೇಸು ಮಾತ್ರ ಅಲ್ಲ, FIRಗಳು ಮಾತ್ರ ಅಲ್ಲ, ಉಳಿದ 52 ಕೇಸುಗಳು ಕೂಡ ಇದರ ಒಟ್ಟಿಗೆ ತನಿಖೆ ಆಗಬೇಕು. ಇದರ ಒಟ್ಟಿಗೆ ತನಿಖೆ ಆಗಿಬಿಟ್ಟು ಇದು ಹಗರಣಗಳು ಸತ್ಯವ, ಇಷ್ಟೆಲ್ಲ ಕೇಸುಗಳು ಮಾಡಬಹುದಾ ಅಥವಾ ಇಷ್ಟೆಲ್ಲ ಇದು ಫೇಕ್ ಕಂಪ್ಲೇಂಟ್ಸ್ಗಳ ಅಥವಾ ನಿಜವಾಗಲೂ ಆ ಮಗುವಿನ ಮೇಲೆ ಇಂತಹ ಒಂದು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಗಿದೆಯಾ ನೋಡಿ. ಆ ಮಗುವಿಗೂ ಅಂಥದ್ದೇನಾದರೂ ಆಗಿದ್ರೆ ಅದು ಯಾರೇ ಆಗಲಿ, ಅದು ಆ ಸ್ಥಿತಿಯಲ್ಲಿ ಎಂಥ ನಾಯಕನಾಗಲಿ ಅಥವಾ ಎಂಥ ಪೊಲೀಸ್ ಆಫೀಸರ್ ಆಗಲಿ ಅಥವಾ ಎಂಥ ಅಡ್ವೊಕೇಟ್ ಆಗಲಿ ಅವನು ಶಿಕ್ಷಾರ್ಹ, ಅವನಿಗೂ ಶಿಕ್ಷೆ ಆಗಲೇಬೇಕು. ಬಟ್ ದಿಸ್ ಟೈಮ್ ಐ ಥಿಂಕ್ ಲಾಂಗ್ ವೆಯ್ಟೆಡ್ ಇದು ಒಂದು ಕೇಸ್ ಅಂತ ಎಣಿಸ್ಕೊಂಡಿದ್ದೀನಿ. ಇದು ಮಾನ್ಯ ಶ್ರೀ ನಮ್ಮ ಪೊಲೀಸ್ ಅಧಿಕಾರಿಯಾದಂಥ ಅಲೋಕ್ ಕುಮಾರ್ ಮೇಲೇನೂ ಈ ಮಮತಾ ಸಿಂಗ್ ಅವರು ಆಪಾದನೆ ಮಾಡ್ತಾರೆ. ನನಗೆ ಹೊಡೆದ್ರು, ನನ್ನ ಮಗಳಿಗೆ ಲೈಂಗಿಕ ಹಗರಣ ಮಾಡಿದ್ರು ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ಗೊತ್ತಿರ್ಬೋದು, ಲಾಸ್ಟ್ ಟೈಮಲ್ಲಿ ಅಲೋಕ್ ಕುಮಾರ್ ಅವರಿಗೆ ರಾಷ್ಟ್ರಪತಿ ಪದಕ, ಅವರ ಸೇವೆಯನ್ನು ಗುರುತಿಸಿ ರಾಷ್ಟ್ರಪತಿ ಪದಕ 1.5 ತಿಂಗಳ ಹಿಂದೆ ಘೋಷಿಸಲಾಗುತ್ತೆ. ಆಗ ಈ ಕಂಪ್ಲೇಂಟು PMO ಆಫೀಸ್ಗೆ ಹೋಗುತ್ತೆ. ಅಲೋಕ್ ಕುಮಾರ್ ಮೇಲೆ ಒಂದು ಫೋಕ್ಸೋ ಹಗರಣ, ಒಂದು ಹೆಂಗಸು ಲೈಂಗಿಕ ದೌರ್ಜನ್ಯದ ಕೇಸು ಮಾಡಿದೆ ಅಂತ ನಮ್ಮ ಸೆಂಟ್ರಲ್ ಹೋಮ್ಗೆ ಹೋಗುತ್ತೆ. PMO ಆಫೀಸ್ಗೆ ಲೆಟರ್ ಹೋಗುತ್ತೆ. ಅಲ್ಲಿಂದ ಅಲೋಕ್ ಕುಮಾರ್ ಅವರ ಮೆಡಲನ್ನು, ಯಾವುದು ರಾಷ್ಟ್ರಪತಿ ಪದಕ ಅಲೋಕ್ ಕುಮಾರ್ ಅವರಿಗೆ ಲಭಿಸಬೇಕಿತ್ತು ಅದು ಕೈ ತಪ್ಪಿ ಹೋಗುತ್ತೆ. ಅದನ್ನು ಅಲ್ಲಿಗೆ ಹೋಲ್ಡಲ್ಲಿ ಇಡಲಾಗುತ್ತೆ. ದಿಸ್ ಇಸ್ ನಾಟ್. ಆದರೆ ಈಗ CIDಗೆ ಹೋಗಿರೋದ್ರಿಂದ ಇದು ಎಲ್ಲ ಇದರ ಹಿಂದೆ ಯಾರಿದ್ದಾರೆ, ವೆದರ್ ಇಟ್ ಈಸ್ ಎ ರಿಯಲ್ ಸೆಕ್ಷುವಲ್ ಹರಾಸ್ಮೆಂಟ್ ಅಥವಾ ಇದರಲ್ಲಿ ಏನಾದರೂ ಪೊಲಿಟಿಕಲ್ ಗಿಮಿಕ್ ಇದೆನಾ ಅಥವಾ ಕಂಪ್ಲೇಂಟ್ ಕೊಡುವವರು ಏನಾದರೂ ಮಾನಸಿಕವಾಗಿ ಅಸ್ವಸ್ಥರ, ಇದನ್ನೆಲ್ಲ ನೋಡಿಬಿಟ್ಟು ಐ ಥಿಂಕ್ ದಿಸ್ ಈಸ್ ದ ರೈಟ್ ಟೈಮ್. ಗವರ್ಮೆಂಟ್ CIDಗೆ ಕೊಟ್ಟಿದೆ. ಐ ಥಿಂಕ್ ಇಲ್ಲಿ ಎಲ್ಲೂ ನೋಡಿದರೂ ನಿಮಗೂ ನನಗೆ ಅನಿಸ್ತಾ ಇಲ್ಲ. ಯಡಿಯೂರಪ್ಪನವರ ಈ ವಿಡಿಯೋದಲ್ಲಿ ನೋಡಿದಾಗ ಇಟ್ ಈಸ್ ವೆರಿ ಕ್ಲಿಯರ್ ಹಿಯರ್. ಯಡಿಯೂರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದಾರೋ ಅದು 100% ಅದರಲ್ಲಿ ಸತ್ಯಾಂಶ ಇದೆ. ಐ ಥಿಂಕ್ ಯಡಿಯೂರಪ್ಪನವರು ಜೆನ್ಯೂನ್ಲಿ ಟ್ರೈ ಟು ಹೆಲ್ಪ್ ದಟ್ ಗರ್ಲ್ ಆ್ಯಂಡ್ ಲೇಡಿ ಆ್ಯಂಡ್ ಅವರನ್ನು ಸಹಾಯ ಹಸ್ತ ಕೇಳಿಕೊಂಡು ಬಂದವರೇ ಸಹಾಯ ಮಾಡುವವನನ್ನು ಸ್ಟಿಂಗ್ ಮಾಡಿ ಆ ಸ್ಟಿಂಗನ್ನು ಪಬ್ಲಿಕ್ಕಲ್ಲಿ ಬಿಡುವಂತಹ ಪ್ರಮೇಯ ಏನಿತ್ತು, ಈಗ ಸಹಾಯ ಮಾಡಲಿಕ್ಕೆ ಬಂದವನ ಮೇಲೇ ಫೋಕ್ಸೋ ಕೇಸನ್ನು ಎಲೆಕ್ಷನ್ ಟೈಮಲ್ಲಿ
ಯಾಕಾಗಿ ದಾಖಲಿಸಲಾಯಿತು, ಇದರ ಹಿಂದೆ ಯಾರಾದರೂ ಇದೆನಾ, ಕಾನ್ಸ್ಪಿರಸಿ ಥಿಯರಿ ಏನಾದರೂ ಇದರ ಹಿಂದೆ ಇದೆನಾ, ಇದೆಲ್ಲ ತನಿಖೆ ಆಗಬೇಕಾಗುತ್ತೆ. ಐ ಥಿಂಕ್ ಇದರಲ್ಲಿ ಇಟ್ ಈಸ್ ಈ ಮುರುಘಾ ಮಠದ ಪೋಕ್ಸೋ ಹಗರಣ ಅಥವಾ ಇನ್ನಿತರ ಪೋಕ್ಸೋ ಹಗರಣಗಳ ಅಷ್ಟು ಸೀರಿಯಸ್ನೆಸ್ಸನ್ನು ಈ ಪೋಕ್ಸೋ ಹಗರಣ ಅಥವಾ ಈ FIR ಹೋಲ್ಡ್ ಮಾಡ್ತಾ ಇಲ್ಲ. ಯಾಕಂದರೆ 51 ಕೇಸಸ್ಗಳ ಹಿಸ್ಟ್ರಿ ನೋಡಿದರೆ ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದರ್ ಈಸ್ ಸಮಥಿಂಗ್ ರಾಂಗ್ ಇನ್ ಇಟ್. ಸರ್ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್, ಇವರು ಬೇರೆ ಕಾನೂನನ್ನು ಮಾತ್ರ ಯೂಸ್ ಮಾಡ್ಕೊಂಡಿರೋದಲ್ಲ, ಓರ್ವ ಮಹಿಳೆ ಅನ್ನೋದನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಓರ್ವ ಸಜ್ಜನ ರಾಜಕಾರಣಿಯ ಸಜ್ಜನಿಕೆಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಪೋಕ್ಸೋ ಅಂತಂದ್ರೆ ನಮಗೆ ಗೊತ್ತು ನಾನ್ ಬೇಲೇಬಲ್ ಅಫೆನ್ಸ್ ಅಂತ. ಸೊ ನಾನ್ ಬೇಲೇಬಲ್ ಅಫೆನ್ಸ್ ಅದರ ಒಂದು ರಾಂಗ್ ಅಥವಾ ಬೇರೆ ಸುಮ್ಮನೆ ಅವ್ರದ್ದೇನೋ ಉದ್ದೇಶ ಇಟ್ಕೊಂಡು ವಾಟ್ ಕ್ಯಾನ್ ಬಿ ದ ಮೋಟೋ ಅಂತ, ಯಾಕೆ ಯಾವ್ಯಾವ ಸಂದರ್ಭದಲ್ಲಿ ಇಂಥ ಪ್ರಯತ್ನಕ್ಕೆ ಜನ ಹೋಗ್ಬಹುದು, ನಿಜವಾಗ್ಲೂ ಆಕೆ ಮಾನಸಿಕ ಅಸ್ವಸ್ಥೆನಾ ಅಥವಾ ಏನು ಉದ್ದೇಶ ಅಂತ? ಪ್ರಣುತ್ ನಾನು ಹೇಳ್ತೀನಿ ಕೇಳಿ, ಇದು ದುರ್ದೈವ, ಭಾರತ ದೇಶದ ದುರ್ದೈವ ಅಂತ ಹೇಳ್ತೀನಿ. ಆ್ಯಕ್ಟನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ಆ್ಯಕ್ಟ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಇದನ್ನು ಯೂಸ್ ಮಾಡುವ ಬದಲು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ಮತ್ತು ಅಂಥ ಮಿಸ್ಯೂಸ್ ಮಾಡಿಕೊಂಡವರ ಮೇಲೆ ಏನೂ ಕಾನೂನು ಕ್ರಮ ಆಗದೇ ಇರೋದು. FIRಗಳಾಗ್ತವೆ, ರಾಂಗ್ FIRಗಳಾಗ್ತವೆ. ಒಂದು ಇಂತಹ ಮಹಿಳಾ ದೌರ್ಜನ್ಯ ಕಾಯ್ದೆಗಳು, ಮಕ್ಕಳ ಕಾಯ್ದೆಗಳು, ST ಕಾಯ್ದೆಗಳು, ಇಂತಹ ಕಾಯ್ದೆಗಳು ಒಂದು ಸಮುದಾಯವನ್ನು ಅಥವಾ ಒಂದು ಪಂಗಡವನ್ನು, ಮಹಿಳೆಯರನ್ನು, ಮಕ್ಕಳನ್ನು, ಶೋಷಿತರನ್ನು ರಕ್ಷಿಸಲಿರುವಂತಹ ಒಂದು ಏನು ಆ್ಯಕ್ಟ್ಗಳಿದೆ ಅದನ್ನು ಈಗೀಗ ಏನಾಗಿದೆ ಅಂದರೆ ಅದನ್ನೇ ದುರುಪಯೋಗ ಪಡಿಸಿಕೊಂಡು ನಾನ್ ಬೈಲೇಬಲ್ ಏನು ಸೆಕ್ಷನ್ ಇದೆ, ಇಮ್ಮಿಡಿಯೇಟ್ಲಿ ಅರೆಸ್ಟು, ಅದರಲ್ಲಿ 3 ತಿಂಗಳು 5 ತಿಂಗಳು ಬೇಲ್ ಆಗಲ್ಲ, ಅಂಥದ್ದೆಲ್ಲ ಕಾಯ್ದೆಗಳನ್ನು ಉಪಯೋಗಕ್ಕಿಂತ ಅಥವಾ ಸದುಪಯೋಗ ಪಡಿಸೋದಕ್ಕಿಂತ ಅಥವಾ ತಮಗೆ ನ್ಯಾಯ ಪಡೆದುಕೊಳ್ಳುವುದಕ್ಕಿಂತ ಜಾಸ್ತಿ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವುದು, ಮತ್ತು ಅಂಥ ಮಿಸ್ಯೂಸ್ ಮಾಡಿಕೊಳ್ಳುವವರ ವಿರುದ್ಧ ಯಾವುದೇ ಒಂದು ಆ್ಯಕ್ಟ್ಗಳು ಆಗದೇ ಇರೋದು, ಇಂತಹ ಒಂದು ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳ್ತಾ ಇದ್ದೀನಿ ಕೇಳಿ, ಈವನ್ SC ಪ್ರಕರಣಗಳು ಅಥವಾ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಒಂದು ಟೈಮಲ್ಲಿ ಡೌರಿ ಹರಾಸ್ಮೆಂಟ್ ಕೇಸ್ ಇತ್ತು, ಈಗಲೂ ಅದಕ್ಕೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಕಡಿವಾಣ ಆಗಿದೆ, ಡೋಂಟ್ ಅರೆಸ್ಟ್ ಎವ್ರಿಬಡಿ ಅಂತ. ಮುಂಚೆ ರೀತಿ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕುವಾಗ ಅತ್ತೆ, ಮಾವ, ನಾದಿನಿ, ಬಾವ, ಮನೆಯಲ್ಲಿರುವ ಎಲ್ಲ ಮಕ್ಕಳನ್ನು ಸೇರಿ ಹೆಣ್ಣು ಮಕ್ಕಳ ಹತ್ರ ಕೇಸ್ ಹಾಕ್ತಾಯಿದ್ರು. ಎಲ್ಲರನ್ನು ತಗೊಂಡೋಗಿ ಪರಪನಾಗ್ರಹಾರ ಜೈಲು, ಇಲ್ಲಾಂದರೆ ಸೆಂಟ್ರಲ್ ಜೈಲು, ಗ್ಯಾರಂಟಿ 1 ತಿಂಗಳು ಅನ್ನುವಂತಹ ಗ್ಯಾರಂಟಿ ಇತ್ತು. ಇದೇ ರೀತಿ ಇದು ಪೋಕ್ಸೋ ಹಗರಣ ಕೂಡ. ಈಗ ನೋಡಿ, ಪೋಕ್ಸೋ ಹಗರಣ ಅಂತ ಹೇಳಿದ್ರೆ ನಾನ್ ಬೈಲೇಬಲು, ಎಂಥ ರಾಜಕಾರಣಿ ಆದರೂ ಬೇಲ್ ಕೊಡಬಾರ್ದು, ಎಂಥದೇ ಒಂದು ಪರಿಸ್ಥಿತಿಯಲ್ಲೂ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳುವಾಗ, ಈಗ ಎಲೆಕ್ಷನ್ ಹೊಸ್ತಲ್ಲಿ ನೀವು ಜಸ್ಟ್ ಥಿಂಕ್, ಇಫ್ ಇಟ್ ಈಸ್ ರಾಂಗ್, ಈ ಕಂಪ್ಲೇಂಟ್ ರಾಂಗ್ ಅಂತ ನಾಳೆ ಪ್ರೂವ್ ಆಯಿತು, ನಾಳೆ ಯಾರನ್ನೋ ಅರೆಸ್ಟ್ ಮಾಡ್ಕೊಳ್ಳಿ ಜೈಲಲ್ಲಿ ತೊಗೊಂಡೋಗ್ಲಾಯಿತು, ಅದು ಬೇರೆ ಯಾವುದೋ ರೀತಿಯಲ್ಲಿ ಸಮಾಜಕ್ಕೇ ಇಂಪ್ಯಾಕ್ಟ್ ಆಯಿತು, ನಾಳೆ ಚುನಾವಣೆಗಳು ಇಂಪ್ಯಾಕ್ಟ್ ಆಗ್ಬೋದು. ಇಂಥದ್ದಿರುವಾಗ ಇಂಥ ಕಾಯ್ದೆಗಳನ್ನು ಉಪಯೋಗಿಸಿ ಅದನ್ನು ದುರುಪಯೋಗ ಆಗಬಾರ್ದು. ಎಸ್, ನಾನು ಈಗಲೂ ಹೇಳ್ತೀನಿ, ಈಗ ಮಗು ಕೊಡುವ ಸ್ಟೇಟ್ಮೆಂಟು ಇನ್ನು ಮುಂದುವರಿಯುತ್ತೆ. ಕಾನೂನಿನ ಪ್ರಕಾರ ಇನ್ನು ಹಲವು ಪ್ರಕ್ರಿಯೆಗಳು ಬಾಕಿ ಇದೆ. ಮಗುವನ್ನು ಕರಿಬೇಕು, ಮಗುನ ಸ್ಟೇಟ್ಮೆಂಟ್ ಆಗಬೇಕು, ಅಥವಾ ಮಗುವನ್ನು ಮೆಡಿಕಲಿ ಚೆಕ್ ಮಾಡೋದು, ಅದೆಲ್ಲ ವಿ ಡೋಂಟ್ ನೋ ಸೊ ಹೌ ದಟ್ ಪ್ರೋಸೆಸ್ ವಿಲ್ ಗೋ ಆನ್. ನಾವು CIDಗೆ ಟ್ರಾನ್ಸ್ಫರ್ ಆಗಿದೆ. ಬಟ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದಾಗೆ ಲಾ ಶುಡ್ ಬಿ ಯೂಸ್ಡ್, ನಾಟ್ ಮಿಸ್ಯೂಸ್ಡ್. ಐ ಥಿಂಕ್ ಎಲ್ಲೋ ಲಾಗಳನ್ನೇ ದಾರಿ ತಪ್ಪಿಸುವಂತಹ ಕೆಲಸ ಅಥವಾ ಲಾಗಳನ್ನೇ ಮಿಸ್ಯೂಸ್ ಮಾಡಿಕೊಂಡು ತನ್ನವರನ್ನು ಬೇರೆಯವರನ್ನು ಹೆಣೆಯುವ ತಂತ್ರಗಳಾಗ್ತಾ ಇದ್ದಾವೆ. ಐ ಥಿಂಕ್ ಈವನ್ ನಾಟ್ ಓನ್ಲಿ ಗವರ್ಮೆಂಟ್, ಕೋರ್ಟ್ ಶುಡ್ ಟೇಕ್ ದಿಸ್ ವೆರಿ ಸೀರಿಯಸ್. ಯಾಕಂದರೆ ಇಂಥದ್ದೆಲ್ಲ ಆದರೆ ಯಾರಿಗೆ ರಿಯಲ್ ಅನ್ಯಾಯ ಆಗಿರುತ್ತೆ, ಯಾರಿಗೆ ನ್ಯಾಯ ಸಿಗಬೇಕು ಅಂಥವರಿಗೂ ಒಂದು ದಿನ ನ್ಯಾಯ ಸಿಗಲ್ಲ. ಲಾಗಳು, ಆ್ಯಕ್ಟ್ಗಳು, ಪನಿಷ್ಮೆಂಟ್ಗಳು ಇದರ ಮರ್ಯಾದೆಯನ್ನೇ ಕಳ್ಕೊಂಡ್ಬಿಡ್ತವೆ ಅಂತ ಅನಿಸ್ತಾ ಇದೆ. ಐ ಥಿಂಕ್ ಯಡಿಯೂರಪ್ಪನವರ ಕಾಮ್ನೆಸ್, ಈ ವಿಡಿಯೋ, ಇಟ್ ಈಸ್ ಪ್ರೂವಿಂಗ್ ದ್ಯಾಟ್ ದೆರ್ ಈಸ್ ಸಮ್ ಕಾನ್ಸ್ಪಿರಸಿ ಇನ್ ದಿಸ್. ಐ ಥಿಂಕ್ ಸಹಾಯ ಮಾಡಲು ಹೋದವರನ್ನೇ ಹೆಣೆಯುವ ತಂತ್ರ ಆಗಿದೆಯಾ ಅನ್ನುವ ಒಂದು ಡೌಟ್, ಚಿಕ್ಕ ಡೌಟ್ ನಮಗೂ ಬರ್ತಾ ಇದೆ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಇಲ್ಲಿದ್ದ ಈಗ ಸದಾಶಿವ ನಗರದಿಂದ CIDಗೆ ಹೋಗಿದೆ. ಲೆಟ್ ಅಸ್ ಸಿ CIDಯಲ್ಲಿ ಏನಾಗುತ್ತೆ ಅಂತ. ಪ್ರಣೋತ್ ರೈಟ್ ಸರ್, ಅದು ಯಡಿಯೂರಪ್ಪನವ್ರಿಗಾಗಿದೆ, ಅವರೇನೋ ಅದರಿಂದ ಹೊರಗಡೆ ಬರ್ತಾರೆ ಪ್ರಭಾವಿ. ಯಾರೋ ಒಬ್ಬ ಜನಸಾಮಾನ್ಯ ಪಾಪ ಇಂಥ ತೊಂದರೆಗಳಿಂದ ಸಿಕ್ಕಾಕೊಂಡ್ರೆ ಆತ ಏನು ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಥ್ಯಾಂಕ್ ಯು ಸರ್ ವಿಶ್ಲೇಷಣೆಗೆ ಮತ್ತು ಮಾಹಿತಿಗೆ. ಥ್ಯಾಂಕ್ ಯು ಸೊ ಮಚ್ ಸರ್.